ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂದರೆ ಏನು, ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಅವನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಿಮಗೆ. ನಮಸ್ಕಾರ ಗುರುಗಳೇ. ಇವತ್ತು ಭಾನುವಾರ ಮೊದಲಿಗೆ ನಾವು ಪಂಚಾಂಗವನ್ನು ಆಲಿಸುವಂಥದ್ದು, ಹಾಗಾಗಿ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಜೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಭಾನುವಾರ ಆಶ್ಲೇಷ ನಕ್ಷತ್ರ ಪರಿಧಿನಾಮ ಯೋಗ ಭದ್ರಾಕರಣ, ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಇವತ್ತು ಭಾನುವಾರ ನಾವು ಆಲಿಸಬೇಕಾದಂತಹ ಮಂತ್ರ, ಹಾಗೆಯೇ ಪಠಿಸಬೇಕಾದಂತಹ ಶ್ಲೋಕ, ಇದನ್ನು ತಿಳಿಸ್ಕೊಡಿ ಗುರುಗಳೇ ತಾವು. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ನಾವು ಇವತ್ತಿನ ದಿವಸ ಕೇಳುವಂತಹ ಮಂತ್ರ, ಹೇಳುವಂತಹ ಶ್ಲೋಕ. ಯಾಕೆಂದರೆ ನಾವು ಇವತ್ತು ಭಾನುವಾರ ಆಗಿರೋದರಿಂದ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂತಾದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲನೇದಾಗಿ ಮಾತೃದೇವೋ ಭವ ಪಿತೃದೇವೋ ಭವ, ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿಯ ಸ್ಮರಣೆಯನ್ನು ಮಾಡಬೇಕು. ಹಾಗೆ ನಾವು ಮೊದಲನೇದಾಗಿ ಹಾಸಿಗೆಯಿಂದ ಏಳುವಾಗ ಮೊದಲನೇದಾಗಿ ಭೂಮಿಗೆ ನಮಸ್ಕಾರ ಮಾಡಬೇಕಂತೆ. ಭೂಮಿ ತಾಯಿ, ತಂದೆ ತಾಯಿನೂ ನಮಗೆ ಯಾವ ರೀತಿಯೋ ಹಾಗೆ ಭೂಮಿ ತಾಯಿನೂ ಕೂಡ ನಮಗೆ, ಈ ಭೂಮಿಗೆ ನಮ್ಮ ಶರೀರವನ್ನು ಯಾವ ರೀತಿ, ಈ ಭೂಮಿ ಮೇಲೆ ನಾವಿದ್ದೇವೆ ಇರಲಿಕ್ಕೆ ಭೂಮಿ ಮುಖ್ಯ. ಹಾಗಾಗಿ ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಪ್ರತಿ ದಿವಸವೂ ಕೂಡ ನಾವು ಈ ಶ್ಲೋಕವನ್ನು ಹೇಳಿಕೊಂಡು ಹಾಸಿಗೆಯಿಂದ ನಾವು ಇಳಿಬೇಕಂತೆ. ಯಾಕೆ ನಾವು ಹಿಂದೆಲ್ಲ ಹಾಸಿಗೆಯಿಂದ ನಾವು ಇಡಬೇಕು ಅಂತ ಹಿಂದೆಲ್ಲ ಹೇಳ್ತಿದ್ರು. ಈಗ ಹಾಸಿಗೆಯಿಂದ ಇಳಿಯೋದು ಅಂದರೆ ನಾವು ಎಲ್ಲಿರ್ತೇವೆ, ಈಗ ನಾವೆಲ್ಲ ಮಲ್ಕೊಳ್ಬೇಕಾದ್ರೆ ಮಂಚ ಬೇಕಲ್ಲಿ. ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಂಚ ಬೇಕು. ಯಾಕೆಂದರೆ ಕೆಳಗಡೆ ಈಗ ನೆಲದ ಮೇಲೆ ಮಲ್ಕೊಳ್ಳೋರು ಯಾರೂ ಇಲ್ಲ, ಎಲ್ಲರಿಗೂ ಮಂಚ ಬೇಕು. ಯಾಕೆಂತಂದರೆ
ನಾವು ಮೊದಲನೇದಾಗಿ ಇದು ನಾವು ಭೂಮಿ ಮೇಲೆ ಮಲ್ಕೊಳ್ಬೇಕಂತೆ. ಯಾಕೆ ಎಲ್ಲ ಋಷಿ ಮಹರ್ಷಿಗಳು ಎಲ್ಲರೂ ಕೂಡ ಅವರು ಆ ಭೂಮಿ ಮೇಲೆ ಮಲ್ಕೊಳ್ಳುತ್ತಿದ್ದರು. ಯಾಕೆಂದರೆ ಈ ಶರೀರ ಭೂಮಿಗೆ ತಾಗ್ತಾ ಇರಬೇಕು, ಭೂಮಿಗೆ ತಾಗಬೇಕು. ಅದು ಆ ಭೂಮಿಯಲ್ಲಿರತಕ್ಕಂಥ ಕೆಲವೊಂದು ದೃಷ್ಟಿಯ ಎಲ್ಲ ರೀತಿಯಾದಂಥ ವಾತಾವರಣದಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿಯನ್ನು ಕೂಡ ಶಕ್ತಿ ಈ ಶರೀರಕ್ಕೆ ಬೀಳಬೇಕು. ಅದಕ್ಕೆ ಹಿಂದೆಲ್ಲ ದರ್ಬೆಯ ಚಾಪೆಯನ್ನು ಬಳಸ್ತಿದ್ರು. ದರ್ಬೆಯ ಚಾಪೆ ಯಾವುದು? ದರ್ಬೆ ಹುಲ್ಲು. ಅದರಿಂದ ಆ ಚಾಪೆಯನ್ನು ಮಾಡ್ತಿದ್ರು. ಆ ಚಾಪೆ ಮೇಲೆ ಮಲ್ಕೊಂಡ್ರೆ ಏನಾಗ್ತಿತ್ತು ಅಂತಂದರೆ, ಯಾಕೆ ಅದರಲ್ಲಿ ಅಂತಂದರೆ ಈ ಬೆನ್ನೋವು ಇದೆಲ್ಲ ಬರೋದಿಲ್ಲ. ಈಗ ನಮ್ಮಲ್ಲಿ ಹೇಳ್ತಾರೆ ಕಂಬಳಿ ಮೇಲೆ ಮಲ್ಕೊಳ್ಬೇಕು ಅಂತ. ಆ ಕಂಬಳಿ ಮೇಲೆ ಮಲ್ಕೊಂಡಾಗ ಏನಾಗ್ತದೆ ಅಂತಂದರೆ ಆ ಶರೀರಕ್ಕೆ ಆ ಸರಿಯಾದ ರೀತಿಯಲ್ಲಿ ರಕ್ತ ಅದು ಸರಿಯಾಗಿ ಎಲ್ಲ ಕಡೆ ಪರಿಚಲನೆ ಆಗ್ತದೆಯಂತೆ. ರಕ್ತ ಪರಿಚಲನೆ ಸರಿಯಾಗಿ ಆಯಿತು ಅಂತಾದರೆ ಮನುಷ್ಯನಿಗೆ ನೋವು ಹೇಳುವಂಥದ್ದು ಬರೋದಿಲ್ಲ. ಈಗ ಎದೆ ನೋವು ಅಂದರು, ಎದೆ ನೋವು ಯಾಕೆ ಬಂತು ಅಂದರೆ ಅಲ್ಲಿ ಸರಿಯಾಗಿ ಎದೆಗೆ ಯಾವುದೋ ಒಂದು ಭಾಗದಲ್ಲಿ ರಕ್ತ ಪರಿಚಲನೆ ಆಗೋದಿಲ್ಲ, ಆವಾಗ ನೋವು ಬಂತು. ಹೀಗೆ ನಾವು ಅಲ್ಲಿ ಮಲ್ಕೊಳ್ಬೇಕಾದ್ರೆ ಆ ಚಾಪೆಯನ್ನು ಈಗೆಲ್ಲ ಪ್ಲ್ಯಾಸ್ಟಿಕ್ ಅದು ಇದೆಲ್ಲ ಬಂದುಬಿಟ್ಟಿದೆ. ಆ ಪ್ಲ್ಯಾಸ್ಟಿಕ್ ಮೊದಲೇ ಮೈಗೆ ಅದು ಹೀಟ್ ಅಂತದು. ಈ ದರ್ಬೆಯಿಂದ ಮಾಡಿರ್ತಕ್ಕಂಥ ಚಾಪೆಯಿಂದ ಏನಾಗ್ತದೆ ಅಂತಂದರೆ ಅದು ಈ ಮಳೆಗಾಲದಲ್ಲಿ ಉಷ್ಣವಾಗ್ತದೆ, ಹಾಗೆ ಬೇಸಿಗೆ ಕಾಲದಲ್ಲಿ ತಂಪನ್ನು ಕೊಡ್ತದೆ. ಅಂದರೆ ಈ ಭೂಮಿನೂ ಕೂಡ ಅದೇ ರೀತಿಯಲ್ಲಿ ಇರತಕ್ಕಂಥದ್ದು. ಅದಕ್ಕೆ ನಾವು ಹಿಂದೆ ಆ ಭೂಮಿ ಮೇಲೆ ಈ ನೆಲ ಮಣ್ಣಿನ ನೆಲನೇ ಆಗಿರಬೇಕು ಅಂತ ಹೇಳುವುದು ಉದ್ದೇಶ, ಕಾರಣ ಅದೇ ಆಗಿರುತ್ತದೆ. ನಮಗೆ ಎಷ್ಟೋ ಈ ವಾತ ಅಂತ ಕಳಿತೇವೆ ಗಾಳಿ, ಈ ಗಾಳಿಯಿಂದ ಈಗ ಕೆಲವೊಂದು ಆ ಶರೀರದ ಭಾಗದಿಂದ ಸ್ವಾಸ್ಥ್ಯವನ್ನು ಕಳೆದುಕೊಳ್ತದೆ, ವಾತವಾಗಿದೆ. ಅದಕ್ಕಾಗ ಆ ಕೈ ಎತ್ತಲಿಕ್ಕೆ ಬರೋದಿಲ್ಲ, ಶರೀರದ ಒಂದು ಭಾಗ ಅದು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತೇವೆ. ಆ ಕಾರಣ ಅದು. ಹಾಗಾಗಿ ಈ ವಾತ, ಪಿತ್ತ, ಕಫ ಇದು ಮನುಷ್ಯನಲ್ಲಿ ಇರತಕ್ಕಂಥದ್ದು. ಆ ವಾತದಲ್ಲಿ ವ್ಯತ್ಯಾಸ ಆದರೂ ಕೂಡ ಶರೀರದಲ್ಲಿ ಬದಲಾವಣೆಗಳು ಆಗ್ತವೆ. ಹಾಗೆ ಪಿತ್ತ ಜಾಸ್ತಿ ಆದಾಗ ಎಲ್ಲ ರೀತಿಯಲ್ಲಿ ಈಗ ಹುಳಿ ತೇಗು ಬರುವಂಥದ್ದು ಅಥವಾ ತಲೆನೋವು ಬರತಕ್ಕಂಥದ್ದು ಇದೆಲ್ಲ ಆ ಪಿತ್ತದ ಪ್ರಮಾಣದಲ್ಲಿ ವ್ಯತ್ಯಾಸ ಆದಾಗ. ಕಫ ಆದಾಗ ಮನುಷ್ಯನಿಗೆ ಜ್ವರ ಬರ್ತದೆಯಂತೆ. ಯಾಕೆಂದರೆ ಆ ಕಫ ಆದಾಗ ಆ ಜ್ವರ ಬಂದದೆ ಅಂದರೆ ಅವನಿಗೆ ಕಫ ಆಗಿದೆ ಅಂತ ಅರ್ಥ. ಆ ಕಫ ಸರಿಯಾಗಿ ಹೊರಗೆ ಹೋಗಬೇಕು. ಕಫ ಸರಿಯಾಗಿ ಹೋದಾಗ ಮನುಷ್ಯನಿಗೆ ಅವನು ಆರೋಗ್ಯ ಆಗ್ತಾ ಹೋಗ್ತಾನೆ. ಯಾಕೆಂದರೆ ಈಗ ಯಾವ ರೀತಿ ಈಗ ಪೈಪ್ನಲ್ಲಿ ಏನೋ ಕಟ್ಟೋಗಿದೆ, ಆ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಂತಾದಾಗ ಆವಾಗ ಏನು ಮಾಡ್ತೇವೆ ನಾವು, ಅದಕ್ಕೆ ಬೇರೆ ರೀತಿಯಲ್ಲಿ ಅದಕ್ಕೆ ಸರಿಯಾಗಿ ಒಂದು ಕೋಲ್ ತಗೊಂಡು ಅದನ್ನು ಸರಿ ಮಾಡೋದು, ಅಥವಾ ಈಗ ಬಂದಂಥ ಯಾವುದೋ ರೀತಿಯ ರಾಸಾಯನಿಕ ಹಾಕಿ ಅದನ್ನು ಕ್ಲೀನ್ ಮಾಡೋದು ಮಾಡ್ತೇವೆ, ಆವಾಗ ನೀರು ಹೋಗ್ತದೆ. ಹಾಗೆ ಕೂಡ ನಮ್ಮ ಪೈಪು ಯಾವುದೋ ಕಟ್ಟು ಹೋಗ್ತದೆ, ನಮ್ಮ ಪೈಪ್ ಕಟ್ಟು ಹೋಗದ ಅದಕ್ಕೆ ಅದೇ ಆ ಕಫ ಹೇಳುವಂಥದ್ದು ಕಟ್ಟು ಹೋದಾಗ ಅದು ಎಲ್ಲ ರೀತಿಯಲ್ಲಿ ಸರಿಯಾಗಿ ಆಗಬೇಕು ಅಂತಾದರೆ, ಅದು ಎಲ್ಲ ರೀತಿಯಲ್ಲಿ ಸರಿಯಾಗಿ ಆಗಬೇಕು ಅಂತಾದರೆ ಅಲ್ಲಿ ಆ ಕಫದಲ್ಲಿ ಅದು ಕಫ ಕರಗಬೇಕು. ಅದಕ್ಕೆ ಸಣ್ಣ ಮಕ್ಕಳಿಗೆ ಕಫ ಕರಗಲಿಕ್ಕಾಗಿ ಅಥವಾ ಮಾತು ಸರಿಯಾಗಿ ಬರಲಿಕ್ಕೆ ಬೇರೆ ಬೇರೆ ರೀತಿಯಿಂದ ಈ ಬಜೆ ಬೇರು ಇದನ್ನೆಲ್ಲ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕಾಗಿ ಆ ಬಜೆ ಬೇರು ಇದನ್ನೆಲ್ಲ ತಿನ್ನಿಸ್ತಿದ್ರು. ಅದರಿಂದ ಉಚ್ಚಾರಣೆ ಸ್ಪಷ್ಟವಾಗ್ತಿತ್ತು. ಮತ್ತು ಆ ಬಜೆ ಬೇರಿಂದ ಏನಾಗ್ತದೆ ಹೇಳ್ತಂದರೆ ನಮಗೆ ರುಚಿ ಹೇಳುವಂಥದ್ದು ಬರ್ತದೆಯಂತೆ. ಈಗ ನಮಗೆ ಜ್ವರ ಬಂದಾಗ ನಮಗೆ ರುಚಿ ಹೇಳುವಂಥದ್ದು ಆ ನಾಲಿಗೆ ಕಳೆದುಕೊಳ್ಳುತ್ತದೆ. ಆ ಬಜೆ ಬೇರು ತಿಂದಾಗ ರುಚಿ ಹೇಳುವಂಥದ್ದು ಬರುತ್ತದೆ. ಅದಕ್ಕಾಗಿ ವಿಶೇಷವಾಗಿ ನಾವು ಇವತ್ತಿನ ದಿವಸ ಆದಷ್ಟು ನಾವು ಬೆಳಗ್ಗೆ ಎದ್ದಾಗೋಯ್ತು, ಈಗ ಬೆಳಗ್ಗೆ ಎದ್ದಾಗ್ಬಿಟ್ಟದೆ. ಇನ್ನು ನಾಳೆ ಬೆಳಗ್ಗೆ ಏಳಬೇಕಾದ್ರೆ ನಾವು ಈ ಶ್ಲೋಕವನ್ನು ಹೇಳಿಕೊಂಡು ಭೂಮಿಗೆ ನಮಸ್ಕಾರ ಮಾಡಿಕೊಂಡು ನಾವು ಮುಂದಿನ ಕೆಲಸವನ್ನು ಮಾಡೋದರಿಂದ ನಮಗೆ
ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಈ ದಿನ ನಾವು ಆಲಿಸಬೇಕಾದಂತಹ ಮಂತ್ರ ಯಾವುದು, ಪಠಣೆ ಮಾಡಬೇಕಾದಂತಹ ಶ್ಲೋಕ ಯಾವುದು, ಭೂಮಿಗೆ ನಾವು ಎದ್ದ ಕೂಡಲೇ ಯಾಕೆ ಒಂದು ನಮಸ್ಕಾರವನ್ನು ಮಾಡಬೇಕು, ಇದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ ಗುರುಗಳೇ. ಹಾಗೆಯೇ ಒಟ್ಟು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಈ ರಾಶಿಗಳ ಶುಭ ಫಲ ಏನಿದೆ, ಅಶುಭ ಫಲ ಏನಿದೆ, ಮತ್ತೆ ಅಶುಭ ಫಲ ಇದ್ದವರು ಯಾವ ರೀತಿಯಾದ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಿಳಿಸ್ಕೊಡಿ ಗುರುಗಳೇ. ಇನ್ನು ಮೇಷರಾಶಿಯಲ್ಲಿರೋರಿಗೆ ಬಂಧುಗಳಿಂದ ಸಹಕಾರ ಹೇಳತಕ್ಕಂಥದ್ದು ಸಿಗ್ತದೆ ಇವತ್ತಿನ ದಿವಸ. ಕೃಷಿ ಕ್ಷೇತ್ರದಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಕೃಷಿ ಕ್ಷೇತ್ರವನ್ನು ನಾವು ಆದಷ್ಟು ಅದನ್ನು ಈ ಜಮೀನನ್ನು ಹಾಳು ಬಿಡಬಾರದಂತೆ. ನಮಗೆ ಸ್ವಲ್ಪ ಜಮೀನಿದೆ ಅಂತಾದರೆ ಅದನ್ನು ವ್ಯವಸಾಯ ಮಾಡಲೇಬೇಕು. ಯಾಕೆಂದರೆ ಆ ಭೂಮಿ ತಾಯಿ ಋಣವನ್ನು ತೀರಿಸಲಿಕ್ಕೆ ನಾವು ಆ ವ್ಯವಸಾಯ ಕೃಷಿಯನ್ನು ಮಾಡಲೇಬೇಕು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ ನಮಗೆ. ಯಾಕೆಂದರೆ ನಮಗೆ ಈಗ ನಮ್ಮ ಈ ಶರೀರ ಏನು ಬಯಸ್ತಾ ಇದೆ ಅಂತಂದರೆ, ನಮಗೆ ಕುಂತಲ್ಲೇ ಲಕ್ಷ್ಮಿ ಬೇಕು, ಕುಂತಲ್ಲೇ ನಮ್ಮ ಅಕೌಂಟಿಗೆ ಬಂದು ಬೀಳಬೇಕು. ಆ ಕುಂತಲ್ಲೇ ನಮ್ಮ ಅಕೌಂಟಿಗೆ ಬಂದು ಬೀಳಬೇಕು ಹೇಳಿ ಈ ಮನಸ್ಥಿತಿ ನಾವು ಇಟ್ಕೊಂಡಿರೋದ್ರಿಂದ ನಮಗೆಲ್ಲ ಕುಂತಲ್ಲೇ ಆಗ್ತಾ ಇದ್ಬಿಟ್ಟದೆ. ಅಂದರೆ ನಾವು ಮನುಷ್ಯ ಕುಳಿತುಕೊಂಡಿದ್ದಂಗೆ ಅವನು ಕುಗ್ಗುತ್ತಾ ಹೋಗ್ತಾನೆ. ಅವನಿಗೆ ಈಗ ಹಿಂದೆಲ್ಲ ಯಾರು ವಾಕಿಂಗ್ ಇದನ್ನೆಲ್ಲ ಮಾಡೋರೇ ಇರಲಿಲ್ಲ. ಅಂದರೆ ದಿವಸ ಅವರು ಆ ಕೃಷಿ ಕ್ಷೇತ್ರಗಳಿಗೆ ತೋಟ ಗದ್ದೆಗೆ ಹೋಗಿ ಬರೋದ್ರಿಂದನೇ ವಾಕಿಂಗ್ ಆಗ್ತಿತ್ತು. ಅಲ್ಲಿಂದ ಕೆಲಸ ಮಾಡ್ತಾ ಇರೋದರಿಂದ ಶರೀರಕ್ಕೆ ವ್ಯಾಯಾಮವೂ ಆಗ್ಬಿಡ್ತಿತ್ತು. ಆ ಕೆಲಸ ಮಾಡೋದರಿಂದಲೇ ಶರೀರಕ್ಕೆ ವ್ಯಾಯಾಮ, ಅಲ್ಲಿ ಹೋಗಿ ಬರೋದ್ರಿಂದಲೇ ವಾಕಿಂಗ್ ಆಗೋಗ್ಬಿಡ್ತಿತ್ತು. ಮತ್ತು ವಿಶೇಷ ವಾಕಿಂಗ್ಗಳು ಬೇಕಾಗೋದಿಲ್ಲ. ಮನೆಗೆ ಬಂದು ತುಂಬ ಒಳ್ಳೆಯ ರೀತಿಯಲ್ಲಿ ಹಸುವಾಗ್ತಿತ್ತು, ಊಟ ಮಾಡ್ತಿದ್ರು, ಮಧ್ಯಾಹ್ನ 1 ತಾಸು 2 ತಾಸು ಆರಾಮ್ ನಿದ್ರೆ ಮಾಡ್ತಿದ್ರು. ಮತ್ತೆ ಅವ್ರು ಮಧ್ಯಾಹ್ನ 3 ಗಂಟೆ 4 ಗಂಟೆ ನಂತರ ಮತ್ತೆ ಕೆಲಸಕ್ಕೆ ಹೋಗ್ತಿದ್ರು. ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋದರಿಂದ ಏನಾಗ್ತದೆ ಅಂದರೆ ಆ ಭೂಮಿ ತಾಯಿ ಸೇವೆಯೂ ಆಗ್ತದೆ, ಹಾಗೆ ನಮ್ಮ ಶರೀರಕ್ಕೆ ಆರೋಗ್ಯನೂ ಕೂಡ ಸಿಗ್ತದೆ, ಮನಸ್ಸಿಗೆ ನೆಮ್ಮದಿನೂ ಕೂಡ ಸಿಗ್ತದೆ. ಇದಿಷ್ಟಿದ್ದುಬಿಟ್ರೆ ಮತ್ತು ಬೇರೆ ಯಾವುದೂ ಕೂಡ ಮನುಷ್ಯನಿಗೆ ಅಗತ್ಯ ಇಲ್ಲ. ಮನುಷ್ಯನಿಗೆ ಮತ್ತೆ ಬೇರೆ ಅಗತ್ಯ ಇರೋದಿಲ್ಲ. ಇಷ್ಟಿದ್ದುಬಿಟ್ರೆ ಸಾಕು. ಹಾಗಾಗಿ ಆದಷ್ಟು ನಾವು ಆ ಭೂಮಿ ತಾಯಿ ಸೇವೆಯನ್ನು ಕೃಷಿ ಕ್ಷೇತ್ರದಲ್ಲಿ ನಮ್ಮ ಪಾಲಿಗೆ ಬಂದಂಥ ಅದಕ್ಕೆ ಪಾಲಿಗೆ ಬಂದದ್ದು ಪಂಚಾಮೃತ. ನಮ್ಮ ಪಾಲಿಗೆ ಬಂದಂಥ ಆ ಒಂದು ಕೃಷಿ ಕ್ಷೇತ್ರವನ್ನು ನಾವು ಪಂಚಾಮೃತವನ್ನಾಗಿ ನಾವು ಅದನ್ನು ಬಳಸ್ಕೊಳ್ಬೇಕು. ಅದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ತೊಂದರೆ ಆಗತಕ್ಕಂಥದ್ದು. ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗ್ತದೆ. ಹಾಗೆ ಧೈರ್ಯದಿಂದ ಕಾರ್ಯಸಿದ್ಧಿಯಾಗತಕ್ಕಂಥದ್ದು. ದಾನ ಧರ್ಮಗಳಲ್ಲಿ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನದಲ್ಲೂ ಕೂಡ ತೊಂದರೆ ಆಗತಕ್ಕಂಥದ್ದು. ಮಹಾಗಣಪತಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರೋರಿಗೆ ಮೃಷ್ಟಾನ್ನ ಭೋಜನ ಮಾಡುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ಶತ್ರುಗಳಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದುರ್ಗಮ ಪ್ರದೇಶದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ದುರ್ಗಾ ಕವಚ ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಪೂಜಾ ಮತ್ತು ಹೋಮದಲ್ಲಿ ಭಾಗಿಯಾಗತಕ್ಕಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು. ಹಾಗೆ ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಅಧಿಕವಾದಂಥ ವ್ಯಯ, ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ಕೃಷಿಯಿಂದಲೂ ಕೂಡ ಖರ್ಚಾಗುವಂತಹ ಸಾಧ್ಯತೆ ಇದೆ. ಶತ್ರುಗಳಿಂದ ತೊಂದರೆ ಬರತಕ್ಕಂಥದ್ದು. ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥದ್ದು. ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ
ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಮಕ್ಕಳಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಉದರ ಬಾಧೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಬಟ್ಟೆ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಧನ್ವಂತರಿ ಜಪವನ್ನು ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಸರಿ ಗುರುಗಳೇ, ಮೊದಲ 6 ರಾಶಿಗಳಾದಂತಹ ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಕನ್ಯಾ ಈ ರಾಶಿಗಳ ಫಲಾಫಲಗಳು ಹೇಗಿದೆ, ಮತ್ತೆ ಶುಭ ಫಲ ಏನಿದೆ, ಅಶುಭ ಫಲ ಇದ್ದವರು ಯಾವ ರೀತಿಯಾದ ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದಲ್ಲಿ ಇದೀಗ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂಥವರು ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಆ ಒಂದು ನಂಬರನ್ನು ಡಿಸ್ಪ್ಲೇ ಮಾಡಲಾಗುತ್ತೆ. ಆ ನಂಬರ್ಗೆ ಕರೆ ಮಾಡಿ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಇದರ ವಿಶೇಷ ಮಹತ್ವ ಏನು ಅಂತ? ಬ್ರಹ್ಮ ಮುಹೂರ್ತ ಅಂದರೆ ನಾವು ಬೆಳಗಿನ ಜಾವ ಮುಹೂರ್ತಗಳು, ಯಾಕಂದರೆ ನಾವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತ ನಾವು ಹೇಳ್ತೇವೆ. ಇದು ಯಾಕಂತಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗನೆ ಏಳಬೇಕಂತೆ. ಬ್ರಹ್ಮ ಅಂದ್ರೆ 4 ಗಂಟೆಯಿಂದ 6 ಗಂಟೆ ಬ್ರಹ್ಮ ಮುಹೂರ್ತ, ಬೆಳಗ್ಗೆ ಆ ಮುಹೂರ್ತದಲ್ಲಿ. ಯಾಕೆಂದರೆ ಇದಕ್ಕೆ ಆ ದೇವತೆಗಳ ಸ್ಮರಣೆಯನ್ನು ಮಾಡುವಾಗ, ಆ ಮುಹೂರ್ತದಲ್ಲಿ ಮಾಡಿದಾಗ ನಮಗೆ ಆ ಮನಸ್ಸು ಏಕಾಗ್ರತೆಯಿಂದ ಅವರು ಸ್ಮರಣೆ ಮಾಡಲಿಕ್ಕೆ ಯೋಗ್ಯವಾಗಿ ಇರ್ತದೆಯಂತೆ. ಅದಕ್ಕೆ ನಾವು ಬೆಳಗ್ಗೆ ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವ ರೀತಿ ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಯಾಕೆಂದರೆ ನಮಗೆ ಹಿಂದೆಲ್ಲ ಈಗ ಹೇಳೋದು ಹಿಂದಿಂದ ನಾವು ನೋಡಬೇಕಾಗಿದೆ. ಹಿಂದೆ ಎಲ್ಲರೂ ಕೂಡ ಜ್ಞಾನಿಗಳು, ಯಾರ್ಯಾರು ತಪಸ್ವಿಗಳು ಇದ್ದಿದ್ದರೋ ಅವರೆಲ್ಲ ಬೆಳಗ್ಗೆ 2:30 ಹೇಳ್ತಿದ್ರಂತೆ. ಅವರು 2:30 ಬೆಳಗ್ಗೆ ಎದ್ದು ಬಿಡ್ತಿದ್ರು. ಎದ್ದು ಸ್ನಾನ ಮಾಡಿ, ಹಿಂದೆ ನಮಗೆ ಈ ಒಂದು ವಿಚಾರವನ್ನು ಹೇಳಬೇಕಾದ್ರೆ, ಹಿಂದೆ ಸಜ್ಜನಗಡ ಅಂತ ಅದು ಮಹಾರಾಷ್ಟ್ರದಲ್ಲಿ ಇದೆ. ಸಮರ್ಥ ರಾಮದಾಸರು ಇದ್ದ ಜಾಗ ಅದು. ಅಲ್ಲಿ ಬೆಳಗ್ಗೆ 2:30 ಗಂಟೆಗೆ ಅವರು ಶ್ರೀಧರ ಸ್ವಾಮಿಗಳು ಅಲ್ಲಿ ಸ್ನಾನಕ್ಕೆ ಹೋಗ್ತಿದ್ದರಂತೆ. ಆಗಿನ ಕಾಲದಲ್ಲಿ ಗ್ಯಾಸ್ ಗೀಜರ್ ಇಲ್ಲ, ಕರೆಂಟ್ ಗೀಜರು ಇಲ್ಲ, ಯಾವ ಗೀಜರು ಇಲ್ಲ. ಅಲ್ಲಿ ಗೀಜರು ಅದೇ ಆ ನದಿ ಅಥವಾ ಅದೇ ಕೆರೆಗೆ ಹೋಗ್ತಿದ್ರು. ಅದೇ ಗೀಜರು 2:30 ಗಂಟೆಯಲ್ಲಿ. ನಮಗೆ ಈ ಚಳಿಗಾಲದಲ್ಲಿ ಆ ಬೆಳಗ್ಗೆ 2:30 ಗಂಟೆಯಲ್ಲಿ ತಣ್ಣೀರನ್ನು ನಮಗೆ ಸ್ನಾನ ಮಾಡಲಿಕ್ಕೆ ಆಗ್ತದೆಯಾ? ಒಂದು ದಿವಸ ಬಿಡದೆ 2:30 ಗಂಟೆಯಲ್ಲಿ ಎದ್ದ ತಕ್ಷಣ ಅವರು ಹೋಗ್ತಿದ್ರು ಸ್ನಾನಕ್ಕೆ. ಆ ಯಾಕೆಂದರೆ ಅದಕ್ಕಾಗಿ ನಾವು ಆ ಅದಕ್ಕೆ ಆ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ನದಿಯಲ್ಲಿ ಸ್ನಾನವನ್ನು ಮಾಡಿದಾಗ ನಮಗೇನಾಗ್ತದೆ ಅಂತಾದರೆ ನಾವು ಮತ್ತು ಶುದ್ಧವಾಗ್ತಾ ಹೋಗ್ತೇವೆ. ಈಗ ನಾವು ಕೆಲವೊಂದು ಈ ನೀರಿನ ಸ್ನಾನದಲ್ಲಿ ಯಾವ ರೀತಿ ನಾವು ಈ ಗೀಜರ್ ನೀರನ್ನು ನಾವು ಬಳಸುವುದರಿಂದ ಅದರಿಂದ ನಮಗೆ ತೊಂದರೆನೇ ಇದೆಯಂತೆ. ಯಾಕೆಂದರೆ ನಮ್ಮ ತಲೆಯಲ್ಲಿ ಕೂದಲು ಉದುರುವುದಕ್ಕೆ ಆ ಗೀಜರ್ ನೀರು ಕಾರಣವಾಗಿರುತ್ತದೆ. ಹಾಗಾಗಿ ಅದರಿಂದ ಏನಾಗ್ತದೆ ಅಂತಾದರೆ ನಮಗೆ ಅದಕ್ಕಾಗಿ ನಾವು ಆದಷ್ಟು ನಾವು ನದಿ ನೀರೇ ಸ್ನಾನ ಮಾಡಬೇಕು, ಅಥವಾ ಕೆರೆ ನೀರಲ್ಲಿ. ಯಾಕೆಂದರೆ ಆ ನದಿ ಹರಿಯುವ ನೀರಿಗೆ ದೋಷ ಇಲ್ಲವಂತೆ. ಹರಿಯೋ ನೀರಲ್ಲಿ ದೋಷ ಇರೋದಿಲ್ಲ. ಅದಕ್ಕಾಗಿ ಆ ನದಿ ಸ್ನಾನ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆ ನದಿ ಸ್ನಾನವನ್ನು ನಾವು ಮಾಡೋದರಿಂದ ನಮಗೆ ಎಲ್ಲ ರೀತಿಯಾದಂಥ ಪಾಪಗಳು
ಅಂದರೆ ನಾವು ಪಾಪ ಮಾಡಿ ನದಿ ಸ್ನಾನವನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ನಾವು ಮಾಡಿದಂಥ ಪೂರ್ವಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದಂಥ ಪಾಪಗಳು ಕಳೀತದೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಹೇಳ್ತಕ್ಕಂಥದ್ದು ಮನುಷ್ಯನಿಗೆ ಒಂದು ಈ ನಾವು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಟ್ಟಂಗೆ 1 ಕೋಟಿ 2 ಕೋಟಿ 10 ಕೋಟಿ 100 ಕೋಟಿ ಡೆಪಾಸಿಟ್ ಇಟ್ಟಂಗೆ ಆ ಬ್ರಾಹ್ಮಿ ಮುಹೂರ್ತ ನಾವು ಭಗವಂತನ ಸ್ಮರಣೆ ಮಾಡೋದರಿಂದ ನಮಗೆ ಮುಂದೆ ಒಳ್ಳೆಯದಾಗ್ತದೆ. ನಮಗೆ ಮುಂದೆ ಯಾಕಂದರೆ ನಾವು ಈಗ ಮನುಷ್ಯ ಬಯಸುವುದೇ ನಾಳೆಗೆ ಬೇಕು ಅಂತ. ನಾಳೆಗೆ ನಮಗೆ ಇವತ್ತು 1 ರೂಪಾಯಿ ಇದೆ, ಒಂದು 100 ರೂಪಾಯಿ ಇದೆ ಅಂದರೆ ಅದರಲ್ಲಿ ಸ್ವಲ್ಪ 50 ರೂಪಾಯಿ ನಾಳೆಗೆ ಬೇಕು ಅಂತ ನಾವು ಇಟ್ಟುಕೊಳ್ತೇವೆ. ಹಾಗೆ ನಮಗೆ ನಾಳಿನ ಬದುಕಿಗೆ ಒಳ್ಳೆಯದಾಗಬೇಕು ಅಂತ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಜಪ ತಪಸ್ಸನ್ನು ಮಾಡಬೇಕಂತೆ. ಇದನ್ನು ಮಾಡೋದರಿಂದ ಏನಾಗ್ತದೆ ಅಂತಾದರೆ ನಮ್ಮ ಶರೀರಕ್ಕೆ ಆರೋಗ್ಯ ಹೇಳುವಂಥದ್ದು ಸಿಗ್ತದೆ, ಮನಸ್ಸಿಗೆ ನೆಮ್ಮದಿ ಹೇಳತಕ್ಕಂಥದ್ದು ಸಿಗ್ತದೆ, ಆತ್ಮದ ಉದ್ಧಾರವಾಗ್ತದೆ. ಅದಕ್ಕಾಗಿ ಬ್ರಹ್ಮ ಮುಹೂರ್ತದಲ್ಲಿ ನಾವು ಏಳಬೇಕು. ಇನ್ನೊಂದು, ನಾವು ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಾಹ್ಮಿ ಅಂದರೆ ಈ ಒಂದೆಲಗಕ್ಕೆ ಬ್ರಾಹ್ಮಿ ಅಂತ ನಾವು ಕಳಿತೇವೆ. ಅದಕ್ಕೆ ಬ್ರಾಹ್ಮಿ ತೈಲ. ಅದಕ್ಕೆ ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಬ್ರಾಹ್ಮಿ ಅಂದರೆ ಒಂದೆಲಗವನ್ನು ನಾವು ತಿನ್ನಬೇಕಂತೆ. ಆ ಒಂದೆಲಗವನ್ನು ನಾವು ತಿನ್ನೋದರಿಂದ ಏನಾಗ್ತದೆ ಅಂತಾದರೆ ನಮ್ಮ ಬುದ್ಧಿ ಹೇಳತಕ್ಕಂಥದ್ದು ತೀಕ್ಷ್ಣವಾಗ್ತಾ ಹೋಗ್ತದೆ. ಅದಕ್ಕಾಗಿ ಈಗ ಹಳ್ಳಿ ಕಡೆ ಆ ಒಂದೆಲಗದ ತಂಬಳಿಯನ್ನು ಮಾಡ್ತಾರೆ. ಆ ತಂಬಳಿಯನ್ನು ನಾವು ಊಟ ಮಾಡೋದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಜೀರ್ಣಕ್ರಿಯೆಗೆ ಅದು ಅನುಕೂಲವಾಗ್ತದೆ. ಈಗ ತುಂಬ ಜ್ವರ ಬಂದಿದೆ ಅಂತ ಆವಾಗ ಒಂದೆಲಗವನ್ನು ತಂಬಳಿ ಮಾಡಿಕೊಂಡು ನಾವು ಊಟ ಮಾಡಿದಾಗ ಹೊಟ್ಟೆ ಜೀರ್ಣಕ್ರಿಯೆ ಸರಿಯಾಗಿ ನಮಗೆ ಹಸಿವು ಆಗ್ತದೆ. ಅದಕ್ಕೆ ನಾವು ಒಂದೆಲಗವನ್ನು ತಿನ್ನೋದರಿಂದ ಯಾವ ರೀತಿ ನಮ್ಮ ಬುದ್ಧಿನೂ ತೀಕ್ಷ್ಣವಾಗ್ತಾ ಹೋಗ್ತದೆ, ಚುರುಕಾಗ್ತಾ ಹೋಗ್ತದೆ. ಹಾಗೆ ನಮ್ಮ ನಾಲಿಗೆನೂ ಕೂಡ, ಈಗ ನಮಗೆ ರುಚಿ ಇಲ್ಲ ಅಂತ ಕೆಲವೊಂದು ಅದನ್ನು ಬಯಸುವಂಥವರು, ಸರಿಯಾಗಿ ನಮಗೆ ಆಹಾರದಲ್ಲಿ ರುಚಿ ಇರಬೇಕು, ರುಚಿಯಾದ ನಾಲಿಗೆ ರುಚಿಯನ್ನು ಅದು ಪಡೆದುಕೊಳ್ಳಬೇಕು ಅಂತ ಆದಾಗ ಆ ಬ್ರಾಹ್ಮಿ ಅಂದರೆ ಒಂದೆಲಗವನ್ನು ನಾವು ದಿವಸ ಒಂದು ಎಲೆಯನ್ನು ತಿಂದರೂ ಸಾಕು. ಒಂದೆಲಗವನ್ನು ಒಂದೊಂದೇ ಎಲೆಯಾಗಿ ತಿನ್ನುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಪ್ರಯೋಜನವನ್ನು ನಾವು ಕಂಡುಕೊಳ್ಳಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ಸ್ಮರಣೆಯನ್ನು 1 ನಿಮಿಷ ನಾವು ಮಾಡಿದ್ರೂ ಸಾಕು. ಇಡೀ ಬೆಳಗಿನ ಆ ನಂತರ ಮಧ್ಯಾಹ್ನ ಅಥವಾ ಒಂದು 7 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ಭಗವಂತನ ಸ್ಮರಣೆ ಎಷ್ಟು ಮಾಡ್ತೇವೆಯೋ ಅಷ್ಟು ಶಕ್ತಿಯನ್ನು 1 ನಿಮಿಷ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಆ ಫಲವನ್ನು ಅದು ಪಡೆದುಕೊಳ್ತದೆ. ಅದಕ್ಕೂ ಅಷ್ಟು ಶಕ್ತಿ ಇದೆ ಅದು. ಅದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವೆಲ್ಲರೂ ಕೂಡ ಎದ್ದು ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡೋಣ. ಸರಿ ಗುರುಗಳೇ, ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಇದರ ವಿಶೇಷ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾಫಲಗಳು ಹೇಗಿದೆ, ಶುಭ ಫಲ ಏನಿದೆ, ಅಶುಭ ಫಲ ಇದ್ದವರು ಏನು ಮಾಡ್ಕೋಬೇಕು, ಇದನ್ನು ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿಯಲ್ಲಿರೋರಿಗೆ ಬಂಧುಗಳಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸ್ನೇಹಿತರಲ್ಲೂ ಕೂಡ ಕಲಹ ಆಗತಕ್ಕಂಥದ್ದು. ಯಾಕಂದರೆ ಇವತ್ತು ಭಾನುವಾರ ಆಗಿರೋದರಿಂದ ನಾವು ಆದಷ್ಟು ಮಾತನ್ನು ಕಡಿಮೆ ಆಡಬೇಕು. ನಾವು ಕಡಿಮೆ ಈಗ ಸ್ನೇಹಿತರಾದರೂ ಕೂಡ, ಸ್ನೇಹಿತರಾಗಲಿ ಯಾರೇ ಆದರೂ ಕೂಡ ನಾವು ಯಾರಿಗೂ ಚುಚ್ಚು ಮಾತನ್ನು ಆಡಬಾರದಂತೆ. ಇನ್ನೊಬ್ಬರು ನಮಗೆ ಚುಚ್ಚು ಮಾತನ್ನು ಆಡಬಹುದು, ಆದರೆ ನಾವು ಮಾತ್ರ ಅದಕ್ಕೆ ಪ್ರತಿಯಾಗಿ ಚುಚ್ಚು ಮಾತನ್ನು ಆಡಬಾರ್ದು. ಈ ಮಾತನ್ನು ಆಡೋದರಿಂದಲೇ ಕಲಹಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಬೇರೆ ಯಾವುದರಿಂದಲೇ ಇಲ್ಲ. ಜಗಳ ಬರತಕ್ಕಂಥದ್ದು ಮಾತಿನಿಂದ ಜಗಳ ಬಂತು, ಮತ್ತು ಬೇರೆ ಯಾವುದರಿಂದ ಜಗಳ ಬರೋದು ಸ್ವಲ್ಪ ಕಡಿಮೆ. ಬೇರೆ ಬೇರೆ ರೀತಿಯಿಂದ ಬರ್ತದೆ, ಆ ಮಾತಿನಿಂದ ಜಾಸ್ತಿಯಾಗಿ ಜಗಳ ಬರತಕ್ಕಂಥದ್ದು. ಹಾಗೆ ಆದಷ್ಟು ನಾವು ಮಾತನ್ನು ಕಡಿಮೆ ಆಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಇದೆ. ಹಾಗೆ ಬೆಳ್ಳಿ ಬಂಗಾರದ ಅಂಗಡಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಗೋ ಸೇವೆ ಮಾಡುವುದರಿಂದ, ಯಾಕೆಂದರೆ ಭಾನುವಾರ ಆಗಿರೋದ್ರಿಂದ ಇವತ್ತು ರಜೆ, ಸಾಮಾನ್ಯವಾಗಿ ಕೆಲವು ಜನರಿಗೆ ರಜೆ ಇರ್ತದೆ.
ಆದರೆ ಆ ರಜೆಯನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕು. ನಮ್ಗೆ ರಜೆ ಇದೆ ಅಂತಂದ್ರೆ ನಾವು ಈಗ ಬೇರೆ ಬೇರೆ ಕಡೆ ನಾವು ಈಗ ಹೋಗೋದಲ್ಲ. ಈಗ ನಂದಿ ಬೆಟ್ಟ, ಇವತ್ತು ರಜೆ ಇದೆ ನಂದಿ ಬೆಟ್ಟಕ್ಕೆ ಹೋಗೋಣ ಬೆಂಗಳೂರಿನಲ್ಲಿ ಹತ್ತಿರ ಇದ್ದವರು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹೋಗುವಂಥದ್ದು. ಅಷ್ಟು ಅದನ್ನು ನಾವು ಆ ರಜೆ ಇದೆ ಅಂತಾದರೆ ನಾವು ಏನು ಮಾಡಬೇಕು ಅಂತಾದರೆ ಆ ರಜೆಯನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಂತೆ. ಯಾಕೆಂತಂದರೆ ಇಷ್ಟು ದಿವಸ ನಮ್ಮ ಸ್ವಾರ್ಥಕ್ಕಾಗಿ ನಾವು ವಾರದಲ್ಲಿ 7 ದಿವಸ 6 ದಿವಸ ನಾವು ಬಳಸ್ಕೊಂಡಿದ್ದು. ಒಂದು ದಿವಸ ಆದರೂ ಕೂಡ ನಾವು ಸೇವಾ ಭಾವನೆಯಿಂದ ಆ ಗೋ ಸೇವೆಯನ್ನು ಮಾಡಿದ್ದಲ್ಲಿ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಗೋ ಸೇವೆಯನ್ನು ನಾವು ಬೇರೆ ಯಾರಾದರೂ ಕೂಡ ಗೋವನ್ನು ಸಾಕಾಣಿಕೆ ಮಾಡ್ತಾ ಇದ್ದರೆ ಅವರಿಗೆ ನಾವು ಏನಾದರೂ ಸಹಾಯವನ್ನು ಮಾಡತಕ್ಕಂಥದ್ದು, ಹಣದ ರೂಪದಲ್ಲೂ ಸಹಾಯ ಮಾಡಬಹುದು, ಅಥವಾ ಸೇವಾ ಭಾವನೆಯಿಂದ ಕೂಡ ಆ ಸೇವೆಯನ್ನು ಮಾಡತಕ್ಕಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ನಾವು ಆ ರೀತಿ ಸೇವೆ ಮಾಡೋದರಿಂದ ನಮಗೆ ನಾಳೆ ದಿವಸ ನಾವು ಕೆಲಸ ಮಾಡಬೇಕಾದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯದಿಂದ ಹಾಗೆ ನಾವು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಎದೆ ಭಾಗದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇವತ್ತು ಊಟ ಅಥವಾ ತಿಂಡಿಯನ್ನು ಮಾಡುವಾಗ ಆದಷ್ಟು ನಾವು ಜಾಗ್ರತೆಯನ್ನು ವಹಿಸಿ ಊಟ ತಿಂಡಿಯನ್ನು ಮಾಡತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ಈ ಎದೆ ನೋವು ಅಥವಾ ಎದೆ ಭಾಗದಲ್ಲಿ ತೊಂದರೆ ಇದೆಲ್ಲವೂ ಕೂಡ ಮನುಷ್ಯನಿಗೆ ಆಹಾರದಿಂದಲೇ ಬರತಕ್ಕಂಥದ್ದು. ಅವನ ಆಹಾರ ಯಾವ ಥರ ಸ್ವೀಕಾರ ಮಾಡ್ತಾನೆ ಹಾಗೆ ಅವನಿಗೆ ರೋಗಗಳು, ಆಹಾರ ಕಡಿಮೆ ಸ್ವೀಕಾರ ಮಾಡ್ದಂಗೆ ರೋಗಗಳು ಕಡಿಮೆ ಬರ್ತದೆಯಂತೆ. ಆಹಾರ ಜಾಸ್ತಿ ಸ್ವೀಕಾರ ಮಾಡ್ದಂಗೆ ರೋಗಗಳು ಕೂಡ ಜಾಸ್ತಿ ಬರತಕ್ಕಂಥದ್ದು. ಹಾಗೆ ದಾನ ಧರ್ಮಗಳಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನ ಮಾಡುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಕಾಗೆಗಳಿಗೆ ಆಹಾರವನ್ನು ಕೊಡೋದರಿಂದ ಎಲ್ಲ ರೀತಿಯ ಅನುಕೂಲ ಇರತಕ್ಕಂಥದ್ದು. ಆದ್ದರಿಂದ ಧನುರಾಶಿ, ಇನ್ನು ಅನ್ನಸ್ಥಾನದಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ ಧನುರಾಶಿಯವರಿಗೆ. ಹಾಗೆ ಧನಸ್ಥಾನದಲ್ಲೂ ಕೂಡ, ಅಂದರೆ ಧನಸ್ಥಾನದಲ್ಲಿ ತಾವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ದತ್ತಾತ್ರೇಯ ದರ್ಶನ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ಮಕರ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು. ಹೆಂಡತಿಯಿಂದ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರ್ತದೆ. ಹಾಗೆ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಗೋ ಸೇವೆಯನ್ನು ಮಾಡುವುದರಿಂದ ಎಲ್ಲ ಈ ರಾಶಿಯಲ್ಲೂ ಮಕರ ರಾಶಿಯಲ್ಲೂ ಕೂಡ ಅನುಕೂಲವನ್ನು ನಾವು ಪಡೆಯಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ಸ್ವಲ್ಪ ಆಲಸ್ಯದ ಸ್ವಭಾವ ಬರುವಂಥದ್ದು. ಏಕೆಂದರೆ ಭಾನುವಾರ ಆಗಿರೋದರಿಂದ ನಾವು ಆರಾಮಾಗಿ ಕೆಲಸವನ್ನು ಮಾಡೋಣ, ಈ ರೀತಿ ಆಲಸ್ಯ ಬರಬಾರದಂತೆ. ಮನುಷ್ಯನಿಗೆ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಃ. ಆಲಸ್ಯವೇ ಮನುಷ್ಯನಿಗೆ ಶತ್ರು ಅಂತೆ. ಆಲಸ್ಯ ಇಲ್ಲ ಅಂತಾದರೆ ಆದಷ್ಟು ಅವನಿಗೆ ಶತ್ರುಗಳು ಕಡಿಮೆ ಆಗ್ತಾ ಹೋಗ್ತಾರೆ. ಹಾಗಾಗಿ ಅಧಿಕವಾಗಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹಾಗೆ ಕಾಲಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು, ಕಾಲು ಉಳುಕುವುದು ಅಥವಾ ಸ್ವಲ್ಪ ಗಾಯ ಆಗುವಂಥದ್ದು. ನಾವು ಆದಷ್ಟು ನಡಿಬೇಕಾದರೆ ಅಥವಾ ವಾಹನವನ್ನು ಚಲಿಸಬೇಕಾದರೆ ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಹಾಗೆ ಸಾಲ ಆಗುವಂಥ ಸಾಧ್ಯತೆ ಇದೆ. ಆದಷ್ಟು ನಾವು ಸಾಲವನ್ನು ಮಾಡಿಕೊಳ್ಬಾರ್ದು. ಸಾಲವೇ ಶೂಲಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಸಾಲದಿಂದ ನಾವು ಮುಕ್ತರಾಗಬೇಕು. ಆದ್ದರಿಂದ ದತ್ತಮಾಲಾ ಮಂತ್ರ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅನುಕೂಲ ಸಿಗ್ತದೆ. ಹಾಗೆ ಚಿನ್ನದ ವ್ಯಾಪಾರಿಗಳಿಗೆ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ತಂದೆ ತಾಯಿಯ ಸೇವೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಮೀನರಾಶಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಪಡೆಯಬಹುದು. ಆದ್ದರಿಂದ ಇವತ್ತಿನ ದಿವಸ ನಾವು ಭಾನುವಾರ ಆದ್ದರಿಂದ ಈ ಭಾನುವಾರದ ಉಪಯೋಗವನ್ನು ನಾವು ಪಡ್ಕೊಳ್ಬೇಕು ಅಂತಾದರೆ ಆದಷ್ಟು ನಾವು ತಂದೆ ತಾಯಿಯ ಸೇವೆಯನ್ನು ಮಾಡುವಂಥದ್ದು ಅಥವಾ ತಂದೆ ತಾಯಿಯ ಹೇಳಿದಂಥ ಮಾತನ್ನು
ಅಥವಾ ಅವರು ಹೇಳಿದಂಥ ದಾರಿಯಲ್ಲಿ ನಾವು ನಡೆಯುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆದುಕೊಳ್ಬೋದು. ಹಾಗೆ ಗುರು ಹಿರಿಯರ ಅಥವಾ ಯಾರು ಕಷ್ಟದಲ್ಲಿ ಇರ್ತಾರೋ ಅವರಿಗೆ ನಾವು ಸಹಾಯವನ್ನು ಮಾಡುವುದರಿಂದ ನಾವು ಈ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಾಧ್ಯ ಆಗತಕ್ಕಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.